ಎಲ್ಲರಿಗೂ ನಮಸ್ಕಾರ. ತುಂಬಾ ಧನ್ಯವಾದಗಳು ನಮ್ಮ ಲ್ಯಾಂಡ್ ಲಾರ್ಡ್ ದ ರೂಲರ್ ಟೀಸರ್ ಲಾಂಚಿಂಗ್ ಬಂದಿದ್ದಕ್ಕೆ. ರಾಜ್ ಅವರೇ ಸೂಪರ್ಬ್ ಕಾಣಿಸ್ತೀರಾ, ಸಕ್ಕತ್ತಾಗಿ ಕಾಣಿಸ್ತೀರಾ. ನಾನ್ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಫಸ್ಟ್ ಟೈಮ್ ಅವ್ರನ್ನ ಈ ಲುಕ್ ಅಲ್ಲಿ ಶೂಟಿಂಗ್ ಅಲ್ಲಿ ನೋಡಿದಾಗ ಐ ವಾಸ್ ಲೈಕ್ ವಾವ್, ಏನ್ ಸಕ್ಕತ್ತಾಗಿ ಕಾಣಿಸ್ತಾ ಇದಾರೆ ಅಂತ. ನಿಮ್ಗೆ ತುಂಬಾ ಜನ ಹುಡುಗಿರ್ ಫ್ಯಾನ್ ಫಾಲೋವರ್ಸ್ ಇದಾರೆ, ತುಂಬಾ ಜನ ಇದಾರೆ. ಹೇಳ್ತೀನಿ, ನನ್ ಪಾತ್ರದ ಬಗ್ಗೆ ಇಷ್ಟೇ ಹೇಳ್ತೀನಿ. ಪದ್ಮ ಅನ್ನೋ ಕ್ಯಾರೆಕ್ಟರು ರಾಜ್ ಅವರು ಫೇರ್ ಆಗಿ ಮಾಡಿದೀನಿ. ತುಂಬಾ ಕಾಂಪ್ಲಿಕೇಟೆಡ್ ಅಂಡ್ ಬ್ಯೂಟಿಫುಲ್ ಪಾತ್ರ, ಮನ್ಸಲ್ಲಿ ಉಳ್ಕೊಳ್ಳೋ ಅಂತ ಪಾತ್ರ. ಆಡಿಯನ್ಸ್ ಡೆಫಿನೆಟ್ ಆಗಿ ಚಿತ್ರ ನೋಡಾದ್ಮೇಲೆ ನನ್ನ ಪಾತ್ರನ ನೆನ್ಸ್ಕೊಂತಾರೆ. ಇಷ್ಟೇ ಹೇಳ್ಬೇಕು ಅಂತ ಹೇಳಿದ್ದಾರೆ ಸರ್. ಇನ್ಫ್ಯಾಕ್ಟ್ ಮೊನ್ನೆ ಈವೆಂಟ್ಗೆ ಕಾಲ್ ಮಾಡಿ ಕರೆದ್ರು, ನನ್ನ ಕರೆಯಕ್ಕೆ ಫೋನ್ ಮಾಡಿದಾಗ ಜಡೇಸರು ಏನಾದ್ರೂ ವೈರಲ್ ಆಗಿ ಮಾತಾಡಮ್ಮ, ಎಲ್ಲಾರು ಥ್ಯಾಂಕ್ ಯು ಅಂತಾರೆ, ಏನಾದ್ರೂ ವೈರಲ್ ಆಗಿರೋಂಗ್ ಏನಾದ್ರು ಮಾತಾಡು ಅಂತ. ಸೊ ಎಲ್ಲ ಜಿತ್ ತೀರಿಸ್ಕೊಂತೀನಿ ಸರ್. ದಿನಕ್ಕೆ ಒಂದ್ ದಿನದಲ್ಲಿ 7 ಸೀರೆ ಚೇಂಜ್ ಮಾಡಿಸಿದ್ದಾರೆ. ಆಮೇಲೆ ಡೈಲಾಗ್ಸ್ ಕೊಡ್ತಾ ಇರ್ಲಿಲ್ಲ ನಂಗೆ. ಕಾಡಿ ಬೇಡಿದೀನಿ ಶೂಟಿಂಗ್ ಮುಂಚೆ, ಪ್ಲೀಸ್ ಡೈಲಾಗ್ಸ್ ಕೊಡಿ. ಕೋಲಾರ್ ಡೈಲೆಕ್ಟ್ ಅಲ್ಲಿ ಬೇರೆ ಇರೋದು ನಮ್ದು ಭಾಷೆ. ಏನಿದ್ರು ಲಾಸ್ಟ್ ಅಲ್ಲಿ ಅಷ್ಟು ಬೇಡಿದ್ದಕ್ಕೆ 4 ಲೈನ್ ಮೆಸೇಜ್ ಮಾಡಿದ್ದಾರೆ, ಇಷ್ಟೇ ಡೈಲಾಗ್ ಬನ್ನಿ ಅಂತ. ಅದು ನನ್ಗೆ ಐ ವಾಸ್ ಲಿಟಲ್ ನರ್ವಸ್ ಬಿಕಾಸ್ ರಾಜ್ ಅಂತ ಅಷ್ಟು ಬಿಗ್ ಆಕ್ಟರ್, ಕಮ್ ಆನ್, ಯು ಆರ್ ಸಚ್ ಅ ಹ್ಯೂಜ್ ಆಕ್ಟರ್. ಸುಮ್ನೆ ಹೇಳ್ತಾ ಇಲ್ಲ, ಸೀರಿಯಸ್ಲಿ ನರ್ವಸ್ ಆಗಿದೆ. ಸರ್ಗೂ ಹೇಳ್ದೆ ಅವ್ರ ಜೊತೆ ನಾನು ವರ್ಕ್ ಮಾಡ್ಬೇಕು, ಎಂಬಾರೆಸ್ ಆಗ್ಬಿಡುತ್ತೆ ಏನಾದ್ರು ಡೈಲಾಗ್ಸ್ ಮರ್ತೋದ್ರೆ ನಾನು ಅಂತ. ಓ ರಾಜನ ಬನ್ನಿ, ನೀವ್ ಯಾಕೆ ವರಿ ಮಾಡ್ಕೊಂತೀರಾ ಅಂತ. ಅಷ್ಟು ಈಸಿಯಾಗೂ ಇತ್ತು ಅವ್ರ ಜೊತೆ ವರ್ಕ್ ಮಾಡಿದ್ದು. ರಾಜ್ ಅವ್ರ ಮುಂಚಿನ ಪರಿಚಯ, ನಾವು ಆನಿಮಲ್ ಲವರ್ಸ್ ನಾವಿಬ್ರು, ಸೊ ಹಂಗ್ ಕನೆಕ್ಟ್ ಆದ್ವಿ ನಾವು. ನಿಜವಾಗ್ಲೂ ಹೇಳ್ತಾರೆ, ತುಂಬಾ ಈಸಿ ಆಗಿತ್ತು ನಿಮ್ ಜೊತೆ ವರ್ಕ್ ಮಾಡಿದ್ದು. ಅಂಡ್ ಪ್ರತಿಯೊಬ್ಬರನ್ನು ಎಷ್ಟು ರೆಸ್ಪೆಕ್ಟ್ಫುಲ್ ಆಗಿ ಮಾತಾಡಿಸ್ತಾರೆ, ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಸೆಟ್ ಅಲ್ಲಿ. ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ನಿಮ್ ಸೆಟ್ ಅಲ್ಲಿ ಬಂದ್ರೆ, ಒಂದು ಕಳೆ ಬಂದ್ಬಿಡುತ್ತೆ. ತುಂಬಾ ಕಲ್ತಿದ್ದೀನಿ, ನಿಮಗೆ ಗೊತ್ತಿಲ್ದೇನೆ ತುಂಬಾ ಕಲ್ತಿದ್ದೀನಿ ನಿಮ್ ಜೊತೆ ವರ್ಕ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸೀನ್ಸ್ ಬಗ್ಗೆ ಎಲ್ಲ ಆಮೇಲೆ ಪ್ರಮೋಷನ್ ಟೈಮ್ ಅಲ್ಲಿ ಮಾತಾಡೋಣ. ಜಡೇ ಸರ್, ಥ್ಯಾಂಕ್ ಯು ಪದ್ಮ ಅನ್ನೋ ಪಾತ್ರ ಕೊಟ್ಟಿದ್ದಕ್ಕೆ. ಹೇಳ್ತೀನಿ ನಾನ್ ಗುರು ಶಿಷ್ಯರು ಫಿಲ್ಮ್ ನೋಡಾದ್ಮೇಲೆ ಫೋನ್ ಮಾಡಿದ್ದೆ ಸರ್ಗೆ. ಅವರು ಅವಾಗ ನಾನ್ ಮತ್ತೆ ನನ್ನ ನೆನ್ಸ್ಕೊಂಡು ನನ್ಗೆ ಪದ್ಮ ಅನ್ನೋ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೇಮಂತ್ ಸರ್, ಸತ್ಯ ಸರ್, ನಮ್ ಪ್ರೊಡ್ಯೂಸರ್ಸ್ ಒಂದು ಬಿಗ್ ಪಿಲ್ಲರ್ ಆಗಿ ನಿಂತ್ಕೊಂಡಿದ್ದಾರೆ ನಮ್ ಫಿಲ್ಮ್ಗೆ. ಫಿಲ್ಮ್ ಏನ್ ಬೇಕೋ ಎಲ್ಲಾ ನೀಡಿದ್ದೀರಾ ಸರ್. ಈ ಲ್ಯಾಂಡ್ ಲಾರ್ಡ್ ಗೆ ಏನ್ ಪ್ರಶಂಸೆ ಸಿಗ್ತಾ ಇತ್ತು ಅದು ನಿಮಗ್ ಸಲ್ಬೇಕಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ದುನಿಯಾ ವಿಜಯ್ ಸರ್, ಮೈ ಸೂಪರ್ ಸ್ಟಾರ್. ತುಂಬಾ ವರ್ಷದಿಂದ ಪರಿಚಯ ನನ್ಗೂ ಅವ್ರಿಗೂ. ಯಾವತ್ತೂ ಜೊತೆ ಕೆಲಸ ಮಾಡಿಲ್ಲ, ಇದ್ರಲ್ಲಿ ಒಂದೆರಡು ಸೀನ್ ಮಾಡೋ ಅವಕಾಶ ಸಿಕ್ತು ನಿಮ್ ಜೊತೆ. ಹೋಪ್ಫುಲಿ ಆ ಟೈಮ್ ಅಲ್ಲೇ ನಾವು ಎಷ್ಟು ಡಿಸ್ಕಸ್ ಮಾಡ್ತಾ ಇದ್ವಿ, ಭೀಮಾ ಫಿಲ್ಮ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ರಿ. ನಾನ್ ನಡ್ಕೊಂಡ್ ಬರ್ತಾ ಇದೀನಿ ಒಂದ್ ದಿವಸ ಶೂಟಿಂಗ್ ಗೆ, ಅಲ್ಲಿ ಗುಂಪಲ್ಲಿ ಒಂದಿಷ್ಟು ಜನ ಹುಡುಗರು ಕೂತಿದ್ರು. ನಂಗೆ ಗೊತ್ತಾಗ್ಲಿಲ್ಲ ಯಾರು ಅಂತ, ನಡ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ಮತ್ತೆ ತಿರುಗಿ ನೋಡಿದ್ರೆ ನಮ್ ದುನಿಯಾ ವಿಜಯ್ ಸರ್ ಚಿಕ್ಕ ಹುಡುಗರ ತರ ನಿನ್ನ ಕಾಣಿಸ್ತಾ ಇದ್ರು ಅಲ್ಲಿ ಗುಂಪಲ್ಲಿ ಕೂತ್ಕೊಂಡು. ಸೊ ಖುಷಿ ಆಯ್ತು ಸರ್ ನಿಮ್ ಜೊತೆ ವರ್ಕ್ ಮಾಡಿದ್ದು. ಸೊ ಅಷ್ಟೇ. 23rd ರಿಲೀಸ್, ಸಾರಿ 23rd ಜಾನ್ ರಿಲೀಸು ಲ್ಯಾಂಡ್ ಲಾರ್ಡ್. ಸೊ ಥ್ಯಾಂಕ್ ಯು ಸೋ ಮಚ್. ಇಡೀ ನಟ ನಟಿಯರು ಸಿಕ್ಕಾಪಟ್ಟೆ ದೊಡ್ಡ ಸ್ಟಾರ್ಸ್ ಮಧ್ಯೆ ನಾನು ಕಾಣಿಸ್ಕೊಂಡಿದ್ದೀನಿ, ಲ್ಯಾಂಡ್ ಲಾರ್ಡ್ ಚಿತ್ರದ ಭಾಗ ಆಗಿದ್ದೀನಿ ಅಂತ ನಂಗೆ ತುಂಬಾ ಹೆಮ್ಮೆ ಇದೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.